ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ? ತಾಜೀಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ತಾನಿಶ್ ಹೋಗುವಂಥ ಸ್ಕೂಲಲ್ಲಿ ಇವತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು. ಹಾಗೆ ಇವತ್ತು ನಾನು ಅದರೊಂದು ವಿಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಹಾಗೆ ನಾನಿಲ್ಲಿ ಇವತ್ತು ಬೇಗನೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಕ್ಕಳ ಲಂಚ್ ಬಾಕ್ಸ್ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ವೆಜ್ ಫ್ರೈಡ್ ರೈಸ್ ಮಾಡಿದ್ದೆ, ಅದನ್ನೇ ಮಕ್ಕಳ ಟಿಫಿನ್ ಬಾಕ್ಸಿಗೂ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇಬ್ಬರು ಮಕ್ಕಳು ಇವತ್ತು ಬಸ್ಸಲ್ಲಿ ಹೋಗ್ತಾರೆ. ಇವನನ್ನೊಬ್ಬನನ್ನು ನಾವು ಕರ್ಕೊಂಡು ಹೋಗಬೇಕು. ಫ್ಯಾನ್ಸಿ ಡ್ರೆಸ್ ಇರೋದ್ರಿಂದ ನಾವೇ ಕರ್ಕೊಂಡು ಹೋಗಬೇಕು. ಹಾಗೆ ನಾವು ತಾನಿಷ್ಗೆ ಫಾರ್ಮರ್ ಥರ ಆ್ಯಕ್ಟಿಂಗ್ ಮಾಡಲಿಕ್ಕೆ ಹೇಳಿದ್ವಿ. ಹಾಗೆ ಅವನು ಅದನ್ನೇ ತುಂಬ ಇಷ್ಟಪಟ್ಕೊಂಡು ಮಾಡಿದ್ದಾನೆ. ಅವನು ಹೇಗೆ ಮಾಡಿದ್ದಾನೆ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ, ನೀವು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಟಿಫಿನ್ ಎಲ್ಲ ರೆಡಿ ಆಯಿತು. ಇನ್ನು ನಾವು ಹೊರಡಬೇಕು. ನಾವು ಹೊರಟಿದ್ದೀವಿ ಇವಾಗ ಸ್ಕೂಲ್ ಕಡೆಗೆ ಹೊರಟಿದ್ದೀವಿ. ಇವಾಗ ನಾವು ತಾನಿಷ್ನವರ ಸ್ಕೂಲ್ಗೆ ರೀಚ್ ಆದ್ವಿ. ನೋಡಿ, ಇಲ್ಲಿ ಅವನ ಸ್ಕೂಲ್. ಇಲ್ಲಿ ಪ್ರಿ KG, ಆಮೇಲೆ LKG UKG ಮಾತ್ರ ಇಲ್ಲಿರೋದು. ಆಮೇಲೆ ದೊಡ್ಡ ಕ್ಲಾಸ್ ಎಲ್ಲ ಮೇಲೆ ಇದೆ. ಫಸ್ಟ್ ಸ್ಟ್ಯಾಂಡರ್ಡಿಂದ 10th ತನಕ ಮೇಲೆ ಇದೆ. ಇವಾಗ ಇದು ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. Parents, if there is music, please. ಮಕ್ಕಳ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ಇವಾಗ ಮಕ್ಕಳ ನೋಡುವಾಗಲೇ ತುಂಬ ಖುಷಿಯಾಗ್ತಿತ್ತು. ಒಂದೊಂದು ಮಗುವಿನ ಒಂದೊಂದು ವೇಷ ಇದೆ ನೋಡಿ, ಅದನ್ನು ನೋಡಲಿಕ್ಕೆ ತುಂಬ ಖುಷಿಯಾಗ್ತಿತ್ತು. ಇವಾಗ ನಮ್ಮ ತಾನಿಷ್ಗೆ ನಾನು ಫಾರ್ಮರ್ ವೇಷವನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೆ. ಫಾರ್ಮರ್ ಥರ ಮಾಡು ಅಂತ ಹೇಳಿದ್ದೆ. ಹಾಗೆ ಅವನು ಇದು ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಿದ್ದ. ಹಾಗೆ ಸ್ಟೇಜ್ ಮೇಲೆ ಸ್ವಲ್ಪ ಈ ಥರ ಹುಲ್ಲು ಕಡಿಯೋದಿದೆ ನೋಡಿ, ಅದು ಸ್ವಲ್ಪ ಮಾಡಿದ್ದಾನೆ. ತುಂಬ ಚೆನ್ನಾಗಿ ಮಾಡ್ತಿದ್ದ ಮನೆಯಲ್ಲಿ, ಆದರೆ ಸ್ಟೇಜ್ ಮೇಲೆ ಸ್ವಲ್ಪನೇ ಮಾಡಿದ್ದಾನೆ. ಪರವಾಗಿಲ್ಲ, ಅಷ್ಟಾದರೂ ಮಾಡಿದ್ನಲ್ಲ ಅಂತ ಖುಷಿಯಾಯಿತು. ಆಮೇಲೆ ಈ ಕತ್ತಿ ಇದೆ ನೋಡಿ, ಇದು ಕೂಡ ಹಾಗೆ ಹಸ್ಬೆಂಡ್ ರಟ್ಟಲ್ಲಿ ಮಾಡಿದ್ದು. ಇದು ತುಂಬ ಚೆನ್ನಾಗಾಗಿದೆ, ರಿಯಲ್ ಕತ್ತಿ ಥರನೇ ಕಾಣ್ತಿತ್ತು. ತುಂಬ ಚೆನ್ನಾಗಿ ಮಾಡಿದ್ರು ಹಸ್ಬೆಂಡ್. ಈ ಥರ ಚಿಕ್ಕ ಪ್ರೋಗ್ರಾಮ್ ಎಲ್ಲ ಇರ್ತದಲ್ವ ಸ್ಕೂಲಲ್ಲೆಲ್ಲ, ಆವಾಗ ಮಕ್ಕಳನ್ನು ಎಲ್ಲದರಲ್ಲೂ ನಾವು ಪಾರ್ಟಿಸಿಪೇಟ್ ಮಾಡಿಸಬೇಕು. ಯಾಕಂದರೆ ಮಕ್ಕಳು ಆವಾಗ ಸ್ಟೇಜಲ್ಲಿ ನಿಂತು ಕೆಲವೊಂದು ಮಕ್ಕಳು ಹತ್ಕೊಂಡೇ ಹೋಗ್ತಾರೆ. ಪ್ರಿ KG ಮಕ್ಕಳೆಲ್ಲ ಹತ್ಕೊಂಡೇ ಇದ್ದರು. ಆದರೂ ಅದನ್ನು ನೋಡಲಿಕ್ಕೆ ತುಂಬ ಖುಷಿಯಾಗ್ತಿತ್ತು. ಆ ಥರ ಒಂದು ಧೈರ್ಯ ಬರಬೇಕು ಮಕ್ಕಳಿಗೆ ಅಂತ ಹೇಳಿದರೆ, ನಾವು ಮಕ್ಕಳಿಗೆ ಅಂಥ ಒಂದು ಪ್ರೋಗ್ರಾಮ್ ಎಲ್ಲ ಇರ್ತದಲ್ವ, ಆವಾಗ ನಾವು ಅವರನ್ನು ಪಾರ್ಟಿಸಿಪೇಟ್ ಮಾಡಿಸಬೇಕು ಮಕ್ಕಳಲ್ಲಿ. ಅದು ಫಸ್ಟ್ ಪ್ರೈಸ್ ಸಿಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಆಗಬಾರ್ದು. ಅವರು ಎಲ್ಲದರಲ್ಲೂ ಮುಂದೆ ಬರಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಮಾಡಿಸಬೇಕು. ಆವಾಗ ಮಕ್ಕಳು ಇಂಟ್ರೆಸ್ಟಲ್ಲಿ ಮಾಡ್ತಾರೆ. ಮಕ್ಕಳಿಗಿಂತ ಜಾಸ್ತಿ ಪೇರೆಂಟ್ ಅದಕ್ಕೆ ಸಪೋರ್ಟ್ ಮಾಡಬೇಕು. ಆವಾಗ ಮಕ್ಕಳು ಇಂಟ್ರೆಸ್ಟಾಗಿ ಮಾಡ್ತಾರೆ. ಆಮೇಲೆ ಫಸ್ಟೇ ಸಿಗಬೇಕು ಅನ್ನೋ ಒಂದು ಉದ್ದೇಶ ಯಾವತ್ತೂ ಇಟ್ಕೊಳ್ಬಾರ್ದು. ಒಂದೊಂದು ಮಕ್ಕಳದು ಒಂದೊಂದು ಥರ ನೋಡಲಿಕ್ಕೆ ತುಂಬಾ ಖುಷಿಯಾಗ್ತಿತ್ತು.
ಯೂಟ್ಯೂಬಲ್ಲಿ ನಮಗೆ ಈ ಥರ ಮ್ಯೂಸಿಕ್ಕೆಲ್ಲ ಹಾಕಲಿಕ್ಕಿಲ್ಲ ನಿಜವಾಗಿಯೂ. ಒಂದೊಂದು ಮ್ಯೂಸಿಕಲ್ಲೆಲ್ಲ ಏನಾಗೋದಿಲ್ಲ, ಒಂದೊಂದು ಮ್ಯೂಸಿಕ್ಕೆಲ್ಲ ಕಾಪಿರೈಟ್ ಬರ್ತದೆ. ಇದು ಏನು ಕಾಪಿರೈಟ್ ಬರ್ತದೆ ಅಂತ ಯಾವುದು ಬರ್ತದೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲ ಮ್ಯೂಸಿಕನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಏನೋ ಕಾಪಿರೈಟ್ ಬಂದರೆ ಅದನ್ನು ರಿಮೂವ್ ಮಾಡಬೇಕಾಗ್ತದೆ. ಹಾಗೆ ನಾನಿಲ್ಲಿ ತುಂಬ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಹಾಗೆ ನಾನಿಲ್ಲಿ ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಲಿಲ್ಲ. ಪಾರ್ಟ್ 1 ಪಾರ್ಟ್ 2 ಆ ಥರ ಮಾಡ್ಕೊಂಡಿದ್ದೇನೆ. ಆವಾಗ ನಿಮಗೆ ನೋಡಲಿಕ್ಕೂ ವಿಡಿಯೋ ಲೆಂತಿ ಆದರೆ ನಿಮಗೆ ನೋಡಲಿಕ್ಕೆ ಇಷ್ಟ ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ 2 ವಿಡಿಯೋವನ್ನು ಮಾಡ್ಕೊಂಡಿದ್ದೇನೆ. ಒಂದು ಇವತ್ತು ನಾನು ಅಪ್ಲೋಡ್ ಮಾಡ್ಕೊಂಡಿದ್ದೇನೆ, ಹಾಗೆ ಇನ್ನೊಂದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೇನೆ. ದಯವಿಟ್ಟು ಎಲ್ಲರೂ ವಿಡಿಯೋವನ್ನು ಫುಲ್ ವಾಚ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ. For now. ಇದೊಂದು ನೋಡಿ ಅಂತ ನಾಯಿ ಕಚ್ಚುವುದು. ಇದು ಇವಾಗ ಮಾಮೂಲಾಗಿಬಿಟ್ಟಿದೆ, ಎಲ್ಲ ನೋಡಿದರೂ ನಾಯಿ ಕಚ್ಚೋದು ಜಾಸ್ತಿ ಆಗಿದೆಲ್ಲ. ಹಾಗೆ ಇದರದ್ದು ಕೂಡ ಮಾಡಿಕೊಂಡು ತೋರಿಸಿದ್ದಾರೆ. ಇದು ತುಂಬ ಚೆನ್ನಾಗಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಓಕೆ ಸ್ನೇಹಿತರೆ, ಇವತ್ತಿನ ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 2 ಆಗಿ ನಾನು ತೋರಿಸ್ತೇನೆ ಇನ್ನೊಂದು ವೀಡಿಯೋದಲ್ಲಿ. ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ವೀಡಿಯೋವನ್ನು ಶೇರ್ ಮಾಡಿ. ಹಾಗೆ ನಾನು ಯಾವಾಗಲೂ ಹೇಳುವಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು.